ಹಾಯ್ ಹಲೋ ನಮಸ್ಕಾರ ಕಾರ್ಮಿಕ್ ನಾನು ನಿಮ್ಮ ಯುಕೆ ಟೈಮ್ ಬ್ರೋ ಹೆಂಗಿದಾರಲ್ಲ ನಾ ಅಂತಿ ಬಿಂದಾಸ್ ಇದೀನಿ ನೀವು ಬ್ಯಾಂಕ್ ಇದಾರೆ ಅಂತ ತಿಳ್ಕೊಂಡಿನಿ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬರ್ಸ್ ಇರ್ಬೋದು, ಇಲ್ಲ ಫೈರ್ ಬೋಲ್ಟ್ ವಾಚ್ ಯೂಸರ್ಸ್ ಇರ್ಬೋದು, ಇಲ್ಲ ವಾಚ್ ತಗೊಳಕ್ ಇಂಟ್ರೆಸ್ಟ್ ಇದ್ದವ್ರು ಇರ್ಬೋದು. ಒಂದ್ ವಿಷಯ ಮಾತ್ರ ನಿಮ್ಗೆ ಪಕ್ಕಾ ಕ್ಲಿಯರ್ ಮಾಡ್ತೀನಿ. ನೀವು ಯಾವುದೇ ಒಂದು ವಸ್ತು ಆನ್ಲೈನ್ ಪರ್ಚೇಸ್ ಮಾಡ್ಬೇಕಂದ್ರೆ ಇಲ್ಲ ಆಫ್ಲೈನ್ ಪರ್ಚೇಸ್ ಮಾಡ್ಬೇಕಂದ್ರೆ ಮೊದಲು ಅದರ ರಿವ್ಯೂ ನೋಡೋದು ಭಾಳ ಇಂಪಾರ್ಟೆಂಟ್. ನಿಮಗೆ ರಿವ್ಯೂಸ್, ಅನ್ಬಾಕ್ಸಿಂಗ್ ಮತ್ತು ಟೆಕ್ ಫ್ಯಾಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಶೇರ್ ಮಾಡ್ರಿ. ಈಗ ಸಬ್ಜೆಕ್ಟ್ ಕಡೆ ಹೋಗೋಣ. ನೀವು ಸ್ಮಾರ್ಟ್ ವಾಚ್ ತಗೋಕೆ ಯೋಚನೆ ಮಾಡ್ಯಾರ ಅಂದ್ರೆ ನಿಮಗೂ ಸ್ವಲ್ಪ ಕ್ವಶನ್ಸ್ ಇರ್ತಾವ. ನೀವು ಕೇಳ್ಬೋದು ಈ ವಾಚ್ ಬ್ಲಡ್ ಪ್ರೆಷರ್ ಮೆಜರ್ ಮಾಡ್ತದ ಅಂತೇಳಿ. ಅದ್ರೊಳಗೆ ಸಿಮ್ ಕಾರ್ಡ್ ಇನ್ಸರ್ಟ್ ಮಾಡ್ಬೋದು ಇಲ್ಲ ಅಂತ, ಇದ್ರೊಳಗೆ ಬೆಲ್ಟ್ ಎಷ್ಟು ಅದಾವ ಅಂತ, ಇದು ವಾಟರ್ ರೆಸಿಸ್ಟೆಂಟ್ ಐತಿ ಇಲ್ಲ ಅಂತ, ಇನ್ಬಿಲ್ಟ್ ಗೇಮ್ ಫೀಚರ್ಸ್ ಅದಾವಿಲ್ಲ ಅಂತ ನಿಮಗೆ ಈ ಕ್ವಶನ್ಸ್ ಆನ್ಸರ್ ಎಲ್ಲ ಈ ವಿಡಿಯೋದಾಗ ಸಿಗ್ತಾವ. ನೀವು ಕೊನೆ ತನಕ ನೋಡೋದು ಮರಿಬೇಡ್ರಿ. ನಿಮ್ ಕಡೆ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಇದ್ದಾರೆ ಅದ್ರೊಳಗೆ ನೀವು ಡಾಫ್ ಫಿಟ್ ಅಂತೇಳಿ ಸರ್ಚ್ ಹಿಡಿಬೇಕಿರ್ತೈತಿ. ಕ್ಲಿಯರ್ ಆಗಿ ಶೋ ಆಗಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೇನಲ್ಲ DAFIT ಅಂತೇಳಿ ಸರ್ಚ್ ಹೊಡಿರಿ. ನಿಮ್ಗೆ ಇಲ್ಲಿ ಸೆಕೆಂಡ್ ಒಂದು ಶೋ ಆಗತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ಬೋದು ಇದ್ರ ರೇಟಿಂಗ್ ಎಲ್ಲ ನೀವು 4.3 ರೇಟಿಂಗ್ ಐತಿ. ಇದು ಸೈಜ್ ಬಂದ್ಬಿಟ್ಟು 146 MB ಐತಿ. ಈ ಆಪ್ ಇನ್ಸ್ಟಾಲ್ ಆಗೋದ್ರೊಳಗ ನಿಮ್ಗೆ ಇದರ ಲಾಂಚ್ ಡೇಟ್ January 13, 2023 ಇದ್ರ ಲಾಂಚ್ ಡೇಟ್. ವಿಡಿಯೋ ಸ್ಟಾರ್ಟಿಂಗ್ ಒಳಗೆ ನಿಮ್ಗೆ ಏನು ಕ್ವಶನ್ಸ್ ಇದ್ದಿಲ್ಲ ಅವಕ್ಕೆಲ್ಲ ಆನ್ಸರ್ ಈಗ ಮಾಡ್ತೀನಿ. ಮೊದಲೇ ಕ್ವಶನ್ ಬ್ಲಡ್ ಪ್ರೆಷರ್ ಬಗ್ಗೆ ಇತ್ತು. ಇದು ಬ್ಲಡ್ ಪ್ರೆಷರ್ ಮೆಜರ್ ಮಾಡ್ತೈತಿ ಇಲ್ಲ ಅಂತ ಹೇಳಿ. ಹೌದು, ಬ್ಲಡ್ ಪ್ರೆಷರ್ ಮೆಜರ್ ಮಾಡ್ತೈತಿ. ಸೆಕೆಂಡ್ ಕ್ವಶನ್ ಇದ್ರೊಳಗೆ ಸಿಮ್ ಇನ್ಸರ್ಟ್ ಮಾಡೋದು ಐತಿ ಇಲ್ಲ ಅಂತ ಕೇಳಿದ್ರಿ. ಇದು ಇದ್ರೊಳಗೆ ಇರಂಗಿಲ್ಲ. ಈ ವಾಚ್ ಒಳಗೆ ಬೆಲ್ಟ್ ಎಷ್ಟು MM ಬರ್ತಾವ ಅಂತ ಹೇಳಿ ಕೇಳಿದ್ರಿ. ಇದ್ರೊಳಗಿರೋ ಬೆಲ್ಟ್ ನಿಮ್ಗೆ 20 MM ಬರ್ತಾವ. ಫೋರ್ತ್ ಕ್ವಶನ್ ಇದು ವಾಟರ್ ರೆಸಿಸ್ಟೆಂಟ್ ಐತಿ ಇಲ್ಲ ಅಂತ ಕೇಳಿದ್ರು. ಹೌದು, ಇದು ವಾಟರ್ ರೆಸಿಸ್ಟೆಂಟ್ IP67 ರೇಟಿಂಗ್ ಮೇಲೆ ಬರ್ತೈತಿ. ಇನ್ನು ಈ ವಾಚದ ಡಿಸ್ಅಡ್ವಾಂಟೇಜಸ್ ಮತ್ತೆ ಇದ್ರದೊಂದು ಸ್ಪೆಷಲ್ ಫೀಚರ್ ಐತಿ. ಅದನ್ನ ವಿಡಿಯೋ ಕೊನೆಯೊಳಗೆ ಹೇಳ್ತೇನೆ. ಅಲ್ಲಿ ತನಕ ನೀವು ಸ್ಕಿಪ್ ಮಾಡ್ದಂಗೆ ನೋಡ್ರಿ. ನಾ ಈಗ ಫೈನಲ್ ಆಗಿ ಡಾಫಿಟ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ತೋರಿಸ್ತೇನೆ ಅದು ಹೆಂಗಿರ್ತದೆ ಅಂತ ಹೇಳಿ, ಮತ್ತೆ ಅದರ ಕನೆಕ್ಷನ್ ಪ್ರೊಸೆಸ್ ಬಗ್ಗೆ. ಈಗ ನಾ ಹೇಳೋ ಪ್ರೊಸೆಸ್ ಯಾರಿದನ್ನ ಮೊದಲು ತಗೊಂಡಿರ್ತಾರಲ್ಲ ಅವ್ರ ಒಂದ್ಸಲ ಕನೆಕ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಆಗಿ ಇದನ್ನ ಯಾವ ತರ ಹೊಳ್ಳಿ ಕನೆಕ್ಟ್ ಮಾಡಬಹುದು ಅಂತ ಹೇಳಿ. ಯಾಕಂದ್ರೆ ಒಬ್ಬೊಬ್ಬರಿಗೆ ಅದ್ರ ಕಸ್ಟಮೈಸ್ ಮಾಡೋದೈತಿ. ಅದ್ರ ಸಂಬಂಧ ವಾಚ್ ಸೆಟ್ಟಿಂಗ್ ಒಳಗೆ ಹೋಗ್ರಿ. ಅಲ್ಲಿ ನಿಮ್ಗೆ ಸಿಸ್ಟಮ್ ಅಂತ ಶೋ ಆಕೈತಿ. ಅದ್ರೊಳಗೆ ನೀವು ರಿಸ್ಟಾರ್ಟ್, ಪವರ್ ಆಫ್, ರಿಸೆಟ್ ಅಂತ ಇರ್ತೈತಿ. ಅದ್ರೊಳಗೆ ನೀವು ರಿಸೆಟ್ ಮೇಲೆ ಕ್ಲಿಕ್ ಮಾಡ್ರಿ ಅಂಡ್ ಎಸ್ ಕೊಟ್ಬಿಡ್ರಿ. ಈಗ ಡಾಫಿಟ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ರಿ. ಅದ್ರೊಳಗೆ ನಿಮ್ಗೆ ನಿಮ್ ಪ್ರೊಫೈಲ್ ನ ಸೆಟ್ ಮಾಡ್ಬೇಕಿರ್ತೈತಿ. ಮೊದ್ಲು ಪ್ರೊಫೈಲ್ ಅಂದ್ರೆ ನಿಮ್ದು ಬೇಸಿಕ್ ಡೀಟೇಲ್, ನಿಮ್ ಜೆಂಡರ್, ಬರ್ತ್ ಡೇಟ್, ಮತ್ತೆ ನಿಮ್ ಹೈಟ್, ವೇಟ್ ಇವೆಲ್ಲ ಕೊಡ್ಬೇಕಿರ್ತೈತಿ. ಅಲ್ಲಿರೋ 4 ಆಪ್ಷನ್ ಅನ್ನ ನಿಮ್ ಪರ್ಸನಾಲಿಟಿ ವೈಸ್ ಎಲ್ಲ ಸೆಟ್ ಮಾಡ್ಕೋರಿ. ಇವೆಲ್ಲ ಬೇಸಿಕ್ ಡೀಟೇಲ್ ತುಂಬಿದ ಮೇಲೆ ಡನ್ ಮಾಡ್ಬಿಟ್ರಿ. ಈ ಪ್ರೊಸೆಸ್ ಕಂಪ್ಲೀಟ್ ಆದ್ರಿಂದ ನಿಮ್ಗೆ ಸ್ವಲ್ಪ ಪರ್ಮಿಷನ್ ಕೇಳ್ತೈತಿ. ಅವನ್ನೆಲ್ಲ ಪರ್ಮಿಷನ್ ನೀವು ಗ್ರಾಂಟ್ ಮಾಡ್ಕೋರಿ. ನೀವು ಈ ಆ್ಯಪಿಗೆ ಡಿವೈಸ್ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಬರೋ ಪರ್ಮಿಷನ್ ಅನ್ನ ಅಲೋ ಕೊಡ್ರಿ. ನಿಮಗೆ ಗೊತ್ತಿರಲಿ ಈ ಆ್ಯಪಿಗೆ ಮತ್ತೆ ನಿಮ್ಮ ಸ್ಮಾರ್ಟ್ ವಾಚ್ ಕನೆಕ್ಟ್ ಇರ್ಬೇಕಂದ್ರೆ ಬ್ಲೂಟೂತ್ ಭಾಳ ರಿಕ್ವೈರ್ಡ್ ಇರ್ತೈತಿ. ಲೊಕೇಶನ್ ಆಲ್ಸೋ. ಲೊಕೇಶನ್ ಯಾಕಂತ ನೀವು ಕೇಳ್ಬೋದು. ಲೊಕೇಶನ್ ನೀವು ಫಸ್ಟ್ ಟೈಮ್ ಕನೆಕ್ಟ್ ಮಾಡುವಾಗ ಬೇಕಾಕೈತಿ. ಈಗ ನೀವು ನೋಡ್ಬೋದು ನಾ ಹೇಳಿದ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದ್ರಿಂದ ನಿಮ್ಗೆ ಇಲ್ಲಿ ಆಡ್ ಡಿವೈಸ್ ಅಂತ ಕಾಣ್ತೈತಲ್ಲ ಅದ್ರೊಳಗೆ ನಿಮ್ಮ ಡಿವೈಸ್ ನೇಮ್ ಬರ್ತೈತಿ. ಈಗ ನೋಡ್ರಿ ನನ್ನ ಡಿವೈಸ್ ನೇಮ್ ಬಂತಿಲ್ಲ, ಫೈರ್ಬೋಲ್ಟ್ 115 ಅಂತ ಮಾಡೆಲ್ ನೇಮ್ ಅಂತ. ಈಗ ನಿಮ್ಗೆ ಒಂದು ಪರ್ಮಿಷನ್ ಎಂಟ್ರ್ ಓಪನ್ ಆಕೈತಿ. ಅದಾದ್ರಿಂದ ನೀವು ಬಾಟಮ್ ಒಳಗ ಒಂದ್ ಸ್ವಲ್ಪ ಸೆಟ್ಟಿಂಗ್ ಇರ್ತಾವ, ಅವನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕಿರ್ತೈತಿ. ನಿಮಗೆ ಇದ್ರೊಳಗೆ ವೆರೈಟೀಸ್ ಆಫ್ ವಾಚ್ ಪೀಸಸ್ ಸಿಗ್ತಾವ. ಅವು ನಿಮ್ಗೆ ಬ್ಯಾಡ್ ಅಂದ್ರೆ ನೀವು ಕಸ್ಟಮ್ ಆಗಿ ನಿಮ್ಮ ಫೋಟೋಗಳನ್ನ ಆಡ್ ಮಾಡ್ಕೋಬಹುದು. ನಿಮ್ಗೆ ಅವು ಬೇಡ ಅಂದ್ರೆ ನಿಮ್ ಗ್ಯಾಲರಿಯಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಿಮಗೆ ಒಂದು ರ್ಯಾಂಡಮ್ ಫೋಟೋ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ನಾ ಸೆಲೆಕ್ಟ್ ಮಾಡಿದ ಫೋಟೋದ ಟೆಕ್ಸ್ಟ್, ಅನಿಮೇಷನ್, ಕಲರ್ ಎಲ್ಲ ಚೇಂಜ್ ಮಾಡಬಹುದು. ನಿಮಗೆ ಕಲರ್ ಚೇಂಜ್ ಮಾಡೋದು ಬೇಡ ಅಂದ್ರೆ ನೀವು ಡೈರೆಕ್ಟ್ ಆಗಿ ಸೇವ್ ಹೊಡೆದ್ ಬಿಡ್ರಿ. ಇದು ಬರೀ ಕಸ್ಟಮ್ ವಾಲ್ಪೇಪರ್ ಸೆಟ್ ಮಾಡೋದಾಯ್ತು. ಇನ್ನೂರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಶೇರ್ ಮಾಡ್ರಿ. ವಾಲ್ಪೇಪರ್ ಸೆಟ್ ಮಾಡೋ ಪ್ರೊಸೆಸ್ ಈಸಿ ಐತಿ. ಇಲ್ಲಿವರೆಗೆ ಬರೀ ಒಂದು 50% ಮುಗೀತು, ಇನ್ 50% ಬಾಕಿ ಐತಿ. ಈ ಕ್ಲಿಪ್ ಏನ್ ಪಾಸ್ಟ್ ಫಾರ್ವರ್ಡ್ ಮಾಡಿಲ್ಲ. ಇದ್ರೊಳಗೆ ನಿಮ್ಗೆ ಎಲ್ಲ ನೋಟಿಫಿಕೇಶನ್ ಅಲೋ ಮಾಡೋದಿರ್ತೈತಿ. ಅಲೋ ಮಾಡಿಬಿಟ್ರಿ. ಒಂದೊಂದು ಪರ್ಮಿಷನ್ ಸೆನ್ಸಿಟಿವ್ ಭಾಳ ಇರ್ತಾವ, ಅವನೊಂದು ಸ್ವಲ್ಪ ರೀಡ್ ಮಾಡ್ರಿ. ಈ ವಿಡಿಯೋ ಕ್ರಿಯೇಟ್ ಮಾಡುವಾಗ ಯಾವುದೇ ಮ್ಯಾಚ್ ಇರಾಕಿಲ್ಲ, ಅದ್ರ ಸಂಬಂಧ ಅದೇನು ಶೋ ಮಾಡುವಂಥ ಡಾಟಾ ಅಕಸ್ಮಾತ್ ಇದ್ದಿತ್ತು ಅಂದ್ರೆ ಅದರ ಸ್ಕೋರ್ ತೋರಿಸ್ತಿತ್ತು. ಇದು ಲೈವ್ ಸ್ಕೋರ್ ಬಗ್ಗೆ ಆಯ್ತು. ಇನ್ನು ನೀವು ಫೈಂಡ್ ಮೈ ಡಿವೈಸ್ ಅಂತೇಳಿ ಒಂದು ಆಪ್ಷನ್ ನೋಡ್ತೀರಿ. ಇದೇನು ಮಾಡ್ತೈತೆ ಅಂದ್ರೆ ನೀವೇನ್ರ ನಿಮ್ಮ ವಾಚನ್ನ ಎಲ್ಲ ರೇಟ್ ಮರ್ತಿದ್ರೆ ಅದು ಹೆಲ್ಪ್ ಮಾಡ್ತೈತೆ. ನಿಮ್ಗೆ ಫೈಂಡ್ ಮೈ ಡಿವೈಸ್ ಅಂತ ಹೊಡೆದ್ರೆ ನಿಮ್ಗೊಂದು ವಿಯರ್ಡ್ ಸೌಂಡ್ ಕೇಳಿಸ್ತೈತಿ. ಆ ಸೌಂಡಿಂದ ನಿಮ್ಮ ವಾಚ್ ಎಲ್ಲಿ ಐತೆ ಅಂತೇಳಿ ನೀವು ಗುರ್ತಾಡಿಬೋದು. ಸದ್ಯಕ್ಕೆ ಈ ಸೌಂಡ್ ನಿಮ್ಗೆ ಕೇಳಂಗಿಲ್ಲ, ಯಾಕಂದ್ರೆ ವಿಡಿಯೋ ಫುಟೇಜನ್ನು ಮ್ಯೂಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕಾದಂಗೆ ನೀವು ಅಲಾರಾಮ ಸೆಟ್ ಮಾಡ್ಕೋಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನೀವು ಅಪ್ಲಿಕೇಶನ್ದಾಗ ಕ್ಯಾಮ್ರಾ ಓಪನ್ ಮಾಡಿದ್ರೆ ನಿಮ್ಮ ವಾಚ್ದಾಗ ಒಂದು ಪಾಪಪ್ ಶೋ ಆಕೈತಿ. ಆ ಬಟನ್ ಯೂಸ್ ಮಾಡಿ ನೀವು ಸ್ಕ್ರೀನ್ ಮುಟ್ಟಲ್ಲೇ ಫೋಟೋಸ್ ಕ್ಲಿಕ್ ಮಾಡ್ಬೋದು. ಇಷ್ಟೆಲ್ಲ ಫೀಚರ್ಸ್ ಇರೋ ವಾಚಿಗೆ ಎಷ್ಟು ಅಮೌಂಟ್ ಇರ್ಬೋದು ಅಂತ ನೀವು ಕೇಳ್ತಾರೆ. ಈ ವಾಚಿಗೆ ನಿಮ್ಗೆ ಆನ್ಲೈನ್ದಾಗ 1599 ರೂಪೀಸ್ ಬರ್ತೈತಿ, ಅಂದ್ರೆ 1600 ಅಂದಂಗೆ. ಇನ್ನಿದು ಸ್ಪೀಕರ್ ಬಗ್ಗೆ ಮಾತಾಡಿದಾರ. ಇದ್ರೊಳಗೆ ನಿಮಗೆ ಒಂದು ಒಳ್ಳೆ ಸ್ಪೀಕರ್ ಸಿಗ್ತೈತಿ. ಈ ವಾಚಿನ ಫೀಚರ್ಸ್ ಹೇಳ್ಬೇಕಂದ್ರೆ ಭಾಳ ಲೆಂತ್ ಆಕೈತಿ. ಅದ್ರ ಸಂಬಂಧ ನಿಮ್ಗೆ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ದಾಗ ಹೇಳ್ರಿ. ಈ ವಾಚ್ ಫೀಚರ್ಸ್ ಏನೋ ತಿಳ್ಕೊಂಡ್ರಿ. ವಿಡಿಯೋ ಸ್ಟಾರ್ಟಿಂಗ್ ಒಳಗೆ ನಿಮ್ಗೆ ಒಂದು ಇಂಪಾರ್ಟೆಂಟ್ ಫೀಚರ್ ಹೇಳ್ತಾನಂದಿದ್ನಿ. ಅದೇನಂದ್ರೆ ಈ ವಾಚ್ ಒಳಗೆ ನೀವು 2 ಗೇಮ್ ಆಡ್ಬೋದು. ಅದ್ರೊಳಗೆ ಒಂದು ಗೇಮ್ ಆಡಿ ತೋರಿಸ್ತೇನೆ ನಾನು. ನಿಮ್ಮ ಗೂಗಲ್ ಒಳಗೆ ನೋಡಿರ್ಬೋದು, ನೆಟ್ ಇಲ್ದಾಗ ಒಂದು ಗೇಮ್ ಇರ್ತೈತಿ. ಅದ ಗೇಮ್ ಇಲ್ಲಿ ಕಾಪಿ ಮಾಡಿ ಹಾಕ್ಯಾರ.
ಈ ವರ್ಕಿಂಗ್ ನೋಡ್ರೆ ಚಲೋ ಐತಿ. ಮತ್ತು ಎಲ್ಲ ಇಂಟರ್ಫೇಸ್ ಎಲ್ಲ iOS ಗತೆ ಐತಿ, ಅಂದರೆ ಆ್ಯಪಲ್ ವಾಚ್ ಅಲ್ಟ್ರಾ ಗತೆ ಐತಿ. ಇನ್ನು ವಿಡಿಯೋ ಕೊನೆ ಪಾರ್ಟ್ ಔಟ್ರೋ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜು ಬರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಆನ್ ಮಾಡಿರಿ. ಈ ವಿಡಿಯೋಕ್ಕೆ ನಾನು 20 ಲೈಕ್ ಏಮ್ ಇಟ್ಟೇನಿ, ಕಂಪ್ಲೀಟ್ ಮಾಡ್ತಾರೆ ಅಂತ ತಿಳ್ಕೊಂಡೀನಿ. ಮುಂದಿನ ವಿಡಿಯೋದಾಗ ಮತ್ತಿಂತ ಇಂಟ್ರೆಸ್ಟಿಂಗ್ ವಿಷಯ ಮೇಲೆ ಬರ್ತೀನಿ. ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.